ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನಿವತ್ತು ಗಿಣ್ ಮಾಡೋದು ತೋರಿಸ್ತಾ ಇದ್ದೀನಿ. ಊರಿಗೆ ಹೋಗಿದ್ದೆ, ಅಲ್ಲಿ ಅಮ್ಮ ಹಾಲು ಕೊಟ್ಟಿದ್ರು. ಕರು ಹಾಕಿದಾಗ ನಾವು ಕರೆಯೋ ಮೊದಲನೇ ಹಾಲನ್ನ ಹಾಲು ಅಂತ ಹೇಳ್ತೀವಿ. ಸೊ ಬನ್ನಿ, ಮೊದಲಿಗೆ ನಾನು ಹಾಲು 1 ಲೀಟ್ರಷ್ಟು ಹಾಲು ಕೂಡ ಕೊಟ್ಟಿದ್ರು ಮನೆಯಿಂದನೇ. ಆ ಹಾಲಿಗೆ ನಾನು ಬೆಲ್ಲನ ಕರಗಿಸ್ಕೊಂಡು ಹಾಕ್ಕೊತಿದ್ದೀನಿ. ಬೇಕಾದ್ರೆ ಬೆಲ್ಲನ ಪೌಡ್ರ್ ಮಾಡಿ ಕೂಡ ಹಾಕ್ಬೋದು, ಇಲ್ಲ ಕರಗಿಸಿ ಕೂಡ ಹಾಕ್ಬೋದು. ಫಸ್ಟ್ ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಂತರ ಹಾಲು ಇರುತ್ತಲ್ವ, ಗಟ್ಟಿ ಹಾಲು, ಅದನ್ನು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಅದನ್ನು ಯಾವತ್ತೂ ಕೂಡ ಲಾಸ್ಟ್ಗೆ ಹಾಕಬೇಕು. ಇನ್ನೇನು ನಾವು ಒಲೆ ಮೇಲೆ ಇಡ್ತೀವಿ ಬೇಯೋಕ್ಕೆ ಅನ್ನೋ ಟೈಮಲ್ಲಿ ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟ್ ಇದಕ್ಕೆ ಇವಾಗ ಏಲಕ್ಕಿ ಮತ್ತು ಶುಂಠಿ, ಅಂದರೆ ಒಣ ಶುಂಠಿ ಪೌಡ್ರು ಜಾಸ್ತಿ ಹಾಕಿದಷ್ಟು ಒಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ನಾನು ಯಾವ್ಯಾವ ಪಾತ್ರೆಯಲ್ಲಿ ಮಾಡ್ತೀನಿ ಅದಕ್ಕೆ ಹಾಕ್ಕೊತೀನಿ. ನಾನು ಚಿಕ್ಕ ಪಾತ್ರೆಗಳಲ್ಲಿ ಮಾಡಿಕೊಂಡೆ. ಊರಲ್ಲೆಲ್ಲ ದೊಡ್ಡ ಪಾತ್ರೆ ಇದ್ದರೆ ಅದರಲ್ಲೇ ಒಂದೇ ಸಲ ಹಾಕ್ಕೊಂಡು ಮಾಡ್ಕೊಬೋದು. ನಾನಿಲ್ಲಿ 3ಅಲ್ಲಿ ಬೇಯಿಸ್ಕೊಂಡೆ. ಒಂದು ದೊಡ್ಡ ಪಾತ್ರೆಗೆ ಫಸ್ಟೇ ನೀರಿಟ್ಟು ಬಿಸಿ ಮಾಡಿ ಅದರಲ್ಲಿ 2 ಚಿಕ್ಕ ಪಾತ್ರೆಗೆ ಹಾಕ್ಕೊಂಡು ಬಿಸಿ ಮಾಡಿದೆ. ನೆಕ್ಸ್ಟ್ ಇನ್ನೊಂದು ಕುಕ್ಕರಲ್ಲಿ ಬೇಯಿಸ್ಕೊಂಡೆ. ಸೊ ಈ ಕುಕ್ಕರ್ಗೆ ನಾನು ವಿಷಲ್ ಹಾಕ್ತೇನೆ ಹಾಗೆ ಬೇಯಿಸ್ಕೊಂಡೆ. ಈ ಗಿಣ್ಣು ರೊಟ್ಟಿ, ಚಪಾತಿ, ಎಸ್ಪೆಷಲ್ ರಾಗಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.